ನೋಡ್ರಿ, ಲೋಕದಲ್ಲಿ ಅವರವರ ವಾಹನ ನೋಡಿ ಯಾರು ಸರ್ವೋತ್ತಮ ಅಂತ ತಿಳ್ಕೊಳ್ಬೋದು. ಈಗ ಶಿವನ ವಾಹನ ಯಾವುದು? ವೃಷಭ, ನಂದಿ. ಅದು ಭೂಮಿಯಲ್ಲಿ ನಡೆಯುವಂಥದ್ದು, ನೆಲದ ಮೇಲೆ ನಡೆಯುವಂಥದ್ದು. ಬ್ರಹ್ಮದೇವರ ವಾಹನ ಯಾವುದು ಅಂದರೆ ಹಂಸ. ಅದು ನೀರಲ್ಲಿ ನಡೆಯುವಂಥದ್ದು, ನೆಲದಲ್ಲಿ ನಡೆಯೋಲ್ಲ, ನೀರಲ್ಲಿ ಹೋಗುವಂಥದ್ದು. ವಿಷ್ಣುವಿನ ವಾಹನ ಯಾವುದು? ಗರುಡ, ಆಕಾಶದಲ್ಲಿ ಹಾರುವಂಥದ್ದು. ಲೋಕದಲ್ಲಿ ನೋಡ್ರಿ, ಯಾರು ವಿಮಾನದಲ್ಲಿ ಹೋಗ್ತಿರ್ತಾರೆ ಅವರು ಒಳ್ಳೆ ಧನಿಕರು, ಭಾರಿ ದುಡ್ಡು ಇದ್ದವರೇ ಮಾತ್ರ ವಿಮಾನದಲ್ಲಿ ಹೋಗೋದು. ನಮ್ಮಂಥವ್ರು ವಿಮಾನದಲ್ಲಿ ಎಲ್ಲಿ ಹೋಗ್ತೇವೆ? ಶಿಪ್ಪಲ್ಲಿ ಹೋಗೋದು ಅಂದರೆ ಹಡಗಿನಲ್ಲಿ, ದೊಡ್ಡ ದೊಡ್ಡ ಹಡಗಿನಲ್ಲಿ ಬೇರೆ ದೇಶದಿಂದ ಬೇರೆ ದೇಶಕ್ಕೆ ಹೋಗೋರು, ಅವರು ಒಳ್ಳೆ ಧನಿಕರೇ, ತಿಂಗಳಾನುಗಟ್ಟಲೆ ಶಿಪ್ಪಲ್ಲಿ ಹೋಗ್ತಿರ್ತಾರೆ. ಇನ್ನು ಕೆಲವರು ಎತ್ತಿನ ಬಂಡಿ ಅದರಲ್ಲಿ ಹೋಗೋರು ಯಾರು ಅಂದರೆ ಬಡವರು, ಕೃಷಿಕರು. ಬಡವರು ಮಾತ್ರ ಎತ್ತಿನ ಬಂಡಿಯಲ್ಲಿ ಹೋಗೋರು. ಅದರಿಂದ ವಾಹನದಿಂದ ಆದರೂ ನೋಡಿರಿ, ಈ ವಾಹನದಿಂದಾದರೂ ನಾವು ಯಾವ ಸರ್ವೋತ್ತಮ ಅಂತ ತಿಳ್ಕೊಳ್ಬೋದು ಎಂಬುದಾಗಿ ಸುಮ್ಮನೆ ಲೌಕಿಕ ಉದಾಹರಣೆಯನ್ನು ಕೊಟ್ಟು ಈ ವಾಕ್ಯಾರ್ಥ ವಿಚಾರಗಳನ್ನು ಮಾಡಿದ್ದಾರೆ. ಇಂತಹ ಅದ್ಭುತವಾದಂಥ ವಾಕ್ಯಾರ್ಥ ವಿಚಾರಗಳನ್ನು ಮಾಡಿ ಇತಿಹಾಸ ಪ್ರಸಿದ್ಧವಾದಂಥ ವಾಕ್ಯಾರ್ಥ ವಿಚಾರದು ಮಾಡಿ ಆಮೇಲೆ ಆ ವಿಜಯದ ಮಾಲೆಯನ್ನು ಪಡೆದಿದ್ದಾರಂತೆ. ಹಿಂದಿನ ದಿವಸ ರಾತ್ರಿಯೇ ದುರ್ಗಾದೇವಿ ವಿಜಯದ ಮಾಲೆಯನ್ನು ಹಾಕಿದ್ರು. ಹಾಗಾಗಿ ವಿಜೇಂದ್ರ ತೀರ್ಥರು ಪರಮಾತ್ಮನ ಒಂದು ಅನುಗ್ರಹದಿಂದ ಇಂಥ ಅದ್ಭುತವಾದ ಮಹಿಮೆಗಳನ್ನು ತೋರಿಸ್ತಾ ಇದ್ದಾರೆ. ಒಬ್ಬ ಮಾಂತ್ರಿಕ ಬಂದಿದ್ದ, ಅದು ಕೇರಳದ ಮಾಂತ್ರಿಕ. ಇವರ ಒಂದು ಕೀರ್ತಿ ಎಲ್ಲ ಕಡೆ ಪ್ರಚಾರ ಆಗಿತ್ತು. ಆ ಮಾಂತ್ರಿಕ ಮಲಯಾಳಿ ಮಾಂತ್ರಿಕ ಅಂತ, ಭಾರಿ ದೊಡ್ಡ ಮಾಂತ್ರಿಕ. ಅವನು ಬಂದು ಒಂದು ಸವಾಲು ಹಾಕ್ತಾ ಇದ್ದಾನೆ, ನನ್ನ ಮಂತ್ರಶಕ್ತಿ ನೀವು ನೋಡಿ ನನ್ನ ಜೊತೆಗೆ ನೀವು ಇದಕ್ಕೆ ಬಂದೆ. ಯಾಕೆಂದರೆ ಅವರು 64 ಕಲೆಗಳಲ್ಲಿ ಪ್ರವೀಣರು ಅಂತ ಜಗತ್ತಿಗೆ ಪ್ರಸಿದ್ಧವಾಗಿತ್ತು. ಈ ಮಂತ್ರಶಕ್ತಿನ ಒಂದು 64 ಕಲೆಗಳಲ್ಲಿ ಒಂದು ವಿದ್ಯೆ, ಈ ಮಾಟ ಮಂತ್ರ ಇತ್ಯಾದಿಗಳು. ಈ ಮಾಟ ಮಂತ್ರಗಳು ಎಲ್ಲಿದೆ ಅಂದರೆ ಅಥರ್ವಣ ವೇದದಲ್ಲಿದೆ. ದತ್ತಾತ್ರೇಯ ರೂಪಿ ಪರಮಾತ್ಮ ಇದನ್ನು ಬೋಧನೆ ಮಾಡಿದ್ದಾರೆ. ಇಂಥ ಒಂದು ಮಾಂತ್ರಿಕ ವಿದ್ಯೆಯನ್ನು ಅವನು ತೋರಿಸ್ತಾ ಇದ್ದಾನೆ. ಈ ನನ್ನ ಮಲಯಾಳಿ ವಿದ್ಯೆಯಲ್ಲಿ ನೀವು ನಿಮ್ಮ ಪರಿಣತಿಯನ್ನು ತೋರಿಸ್ಬೇಕು. ನಂದೇನು ಸವಾಲು ಅಂದರೆ ಒಂದು ದೊಡ್ಡ ರಂಗೋಲಿಯನ್ನು ಹಾಕ್ತೇನೆ, ಅದು 7 ಗೆರೆಗಳಿರುತ್ತೆ. ಆ ಮಧ್ಯದಲ್ಲಿ ಒಂದು ನಿಂಬೆಹಣ್ಣನ್ನು ಇಟ್ಟಿರ್ತೇವೆ. ಆ ನಿಂಬೆಹಣ್ಣನ್ನು ಮುಟ್ಟಬೇಕು. ಅದು ಮುಟ್ಟಲಿಕ್ಕೆ ಸಾಧ್ಯವಿಲ್ಲ, ಏಕೆಂದರೆ ಅದು ಮುಟ್ಟಿದರೆ ರಕ್ತಕಾರಿ ಸತ್ತು ಹೋಗ್ತಾರಂತೆ. ಅಂಥ ಒಂದು ಮಾಟದ ಶಕ್ತಿ ಆ ನಿಂಬೆಹಣ್ಣಲ್ಲಿರುತ್ತೆ. ಅದಕ್ಕೆ ನಿಂಬೆಹಣ್ಣು ಜಾಸ್ತಿ ಬೆಳೆಸ್ತಾರೆ ಮಂತ್ರವಾದಿಗಳು. ಅದಕ್ಕೆ ಇದು ಮೋಡಿ ಅಂತ ಕರೀತಾರೆ ಅದನ್ನು. ಇಂಥ ಮೋಡಿಯನ್ನು ಮುಟ್ಟಿ ತರಬೇಕು. ವಿಜೇಂದ್ರ ತೀರ್ಥರು ನಕ್ಕುಬಿಟ್ರು. ಇಂಥ ಮಂತ್ರಶಕ್ತಿ, ನೀನು ಕ್ಷುದ್ರವಾದ ಮಂತ್ರಶಕ್ತಿಯನ್ನು ಲೋಕದಲ್ಲಿ ತೋರಿಸಿ ಹೆದರಿಸಿ ಜನರನ್ನು ಹಿಂಸೆ ಪಡಿಸೋದಲ್ಲ, ಸನ್ಮಾರ್ಗಕ್ಕೆ ಒಳಗಾಗುವಂತೆ ಮಾಡಬೇಕು. ಇಂಥ ಮೋಡಿಯನ್ನು ನೀನು ಇನ್ಮೇಲೆ ಮಾಡಬಾರ್ದು. ಆದರೆ ನಾನು ಈ ಸವಾಲನ್ನು ಒಪ್ಪಿಕೊಳ್ಳುತ್ತೇನೆ ಅಂತ ವಿಜೇಂದ್ರ ತೀರ್ಥರು. ಅವನಂದ, ಅಲ್ಲ ಸ್ವಾಮಿ, ನೀವು ಮಂತ್ರ ಜಪ ತಪಾದಲ್ಲಿ ಮಾಡೋದು ಬಿಟ್ಟು ಈ ಮೋಡಿಯ ಬಗ್ಗೆ ಯಾತಕ್ಕೆ ನೀವು ಸವಾಲು ತೊಗೊಳ್ತೀರಿ? ಬರಬೇಡ್ರಿ, ನೀವು ಜಯಪತ್ರವನ್ನು ನಂಗೆ ಬರ್ಕೊಟ್ಬಿಡ್ರಿ ಅಂತ. ಇಲ್ಲ, ನಮ್ಮ ಭಗವಂತನ ಶಕ್ತಿ ಅಗಾಧವಾದಿದೆ, ನಿನ್ನ ಮೋಡಿ ನೀನು ನೋಡಿಸು. ನೀನು ಒಂದು ದೊಡ್ಡ ಏನೋ ಮಂತ್ರಗಳನ್ನು ಓಂ ಭಂ ಹ್ರೀಂ ಕ್ಲೀಂ ಅಂತ ಹೇಳ್ತಾ ಮಂತ್ರಶಕ್ತಿಯಿಂದ ಒಂದು ದೊಡ್ಡ ಗೆರೆಗಳನ್ನೆಲ್ಲ ಹಾಕಿದ. 7 ಗೆರೆಗಳನ್ನು ಹಾಕಿದ. ಹಾಕಿ ಮಧ್ಯದಲ್ಲಿ ಒಂದು ಆ ಮೋಡಿ ನಿಂಬೆಹಣ್ಣನ್ನು ಇಟ್ಟ. ಇದನ್ನು ತರಬೇಕು. ವಿಜೇಂದ್ರ ತೀರ್ಥರಂದರು, ನಾವು ತರೋದಲ್ಲ, ನಮ್ಮ ಶಿಷ್ಯನಿಂದ ತರಿಸ್ತೇನೆ ಅಂತ. ಒಬ್ಬರಲ್ಲಿ ಭೀಮಾಚಾರ ಅಂತಿದ್ದರು, ಒಳ್ಳೆ ದಷ್ಟಪುಷ್ಟ ಮಠದಲ್ಲಿ, ಒಳ್ಳೆ, ಯಾಕೆಂದರೆ ಒಳ್ಳೆ ಆಹಾರ ಬೀಳ್ತಾ ಇರುತ್ತಲ್ಲ, ಒಳ್ಳೆ ದುಂಡಗೆ ಗಟ್ಟಿಮುಟ್ಟಿಯಾಗಿದ್ದರು ಭೀಮಾಚಾರ ಅಂತ. ಹೆಸರಿಗೆ ಭೀಮಾಚಾರ ಅಂತಿದ್ದರು. ಕೆಲವರೆಲ್ಲ ಹೆಸರಿಟ್ಕೊಂಡಿರ್ತಾರೆ, ಭೀಮಾಚಾರ ಅಂತಿರ್ತಾರೆ, ತೆಳ್ಳ ಕಡ್ಡಿಯಾಗಿರ್ತಾರೆ. ಹಾಗಿರಬಾರ್ದು.
ಹೆಸರಿಗೆ ತಕ್ಕಂತೆ ಇರಬೇಕು. ಅವರು ಹಾಗೇ ಇದ್ದರು, ಒಳ್ಳೆ ದಷ್ಟಪುಷ್ಟರಾಗಿತ್ತು. ಅವರಿಗೆ ಆ ತೀರ್ಥ ಪ್ರೋಕ್ಷಣೆ ಮಾಡಿ ವಿಜೇಂದ್ರ ತೀರ್ಥರು ಹೇಳಿದರು, ಆ ಮೋಡಿಯನ್ನು ತೆಗೆದುಕೊಂಡು ಬಾ ಹೋಗು ಅಂತ. ಅವರು ವಿಜೇಂದ್ರ ತೀರ್ಥರಿಗೆ ನಮಸ್ಕಾರ ಮಾಡಿ ಭೀಮಸೇನಾಚಾರ್ಯರು ಭಾರೀ ಸಂತೋಷದಿಂದ ಹೊರಡ್ತಾ ಇದ್ದಾರೆ. ಎಲ್ಲರಿಗೂ ಗಾಬರಿ. ಒಂದು ಗೆರೆಯನ್ನು ದಾಟಿದ, ಏನೂ ಆಗಲಿಲ್ಲ ಅವ್ರಿಗೆ. ಮತ್ತೊಂದು ಗೆರೆ ದಾಟಿದಾಗ ಒಂದು ದೊಡ್ಡ ಮಳೆಗಳು, ಆ ಬೆಂಕಿನ ಮಳೆ, ಇಷ್ಟು ದಪ್ಪ ಬೆಂಕಿನ ಮಳೆ ಅವನ ಮೇಲೆ ಬೀಳ್ತಾ ಇತ್ತು. ಅವನ ಮೇಲೆ ಬಿದ್ದ ಕೂಡಲೇ ಅದು ಹೂವಿನ ಹಾರವಾಗಿ ಮಾರ್ಪಡ್ತದೆ. ಎಲ್ಲರೂ ಚಪ್ಪಾಳೆ ತಟ್ಟಿ ಕರತಾಡದೆ ಮಾಡ್ತಾ ಇದ್ದಾರೆ. ಅವನು ಇನ್ನೂ ಸಿಟ್ಟು ಬಂತು ಅವನು. 3ನೇ ಗೆರೆ ದಾಟಿದವನು 4ನೇ ಗೆರೆಗೆ ಒಂದು ದೊಡ್ಡ ಸರ್ಪ ಬಂತು. ಎಷ್ಟು ದೊಡ್ಡ ಸರ್ಪ ಅಂದರೆ ಈ ಹಾಲಷ್ಟು ದೊಡ್ಡ ಸರ್ಪ. ಅವನನ್ನು ಕಡಿಲಿಕ್ಕೆ ಅಂತ ಬಂತು. ಅದು ಹತ್ತಿರ ಬರೋಷ್ಟರಲ್ಲಿ ಒಂದು ಗರುಡ ಬಂದು ಅದನ್ನು ಹಾವನ್ನು ಎತ್ಕೊಂಡು ಹೋಗ್ಬಿಡ್ತು. ಎಲ್ಲರೂ ಚಪ್ಪಾಳೆ ತಟ್ತಾ ಇದ್ದಾರೆ. 4ನೇ ಗೆರೆ ದಾಟಿ 5ನೇ ಗೆರೆ ದಾಟಿದರು, ಏನೂ ಆಗಲಿಲ್ಲ ಅವ್ರಿಗೆ. 7ನೇ ಗೆರೆ ದಾಟಿ ಆ ಮೋಡಿಯನ್ನು ಹಿಡ್ಕೊಂಡಾಗ ಅವನಿಗೆ ಒಂಥರ ಮೂರ್ಛೆ ಬಂದಂತೆ ಆಯಿತು. ವಿಜೇಂದ್ರ ತೀರ್ಥರು ಮಂತ್ರಾಕ್ಷತೆ ಹಾಕಿದರು, ಆದರೆ ಅವನಿಗೇನೂ ಆಗಲಿಲ್ಲ. ಭಾರಿ ಸಂತೋಷದಿಂದ ಆ ಮೋಡಿಯನ್ನು ತಂದು ಮುಂದಿಟ್ಟು. ಆ ಮಾಂತ್ರಿಕನಿಗೆ ಮುಖ ಕಪ್ಪಾಗಿಬಿಡ್ತು, ಹೆದರಿಕೆ ಆಯಿತು. ಆದರೂ ಹೆದರಿಕೆ ತೋರಿಸಲಿಲ್ಲ. ಭಾರಿ ಮಂತ್ರ ಜಪ ಮಾಡ್ತಾ ಮಂತ್ರ ಹೇಳ್ತಾ ತನ್ನ ಒಂದು ಇದನ್ನು ಮಾಡ್ತಾ ಇದ್ದ. ಆದರೆ ವಿಜೇಂದ್ರ ತೀರ್ಥರಂದರು, ನೋಡು, ಇಷ್ಟೆಲ್ಲ ನೀನು ಮಾಡಿದೆಯಲ್ಲ, ಈ ನಿಂಬೆಹಣ್ಣು ನಾನು ಕೆಳಗಿಡುತ್ತೇನೆ. ಅವರು ಎಡಗಾಲಿಂದ ಅದನ್ನು ಸ್ಪರ್ಶ ಮಾಡಿದರು ವಿಜೇಂದ್ರ ತೀರ್ಥರು. ಇದನ್ನು ನೀನು ಸ್ವಲ್ಪ ಎತ್ತು ಅಷ್ಟೆ, ಆ ಭೂಮಿಯಿಂದ ಸ್ವಲ್ಪ ಮೇಲಕ್ಕೆ ಎತ್ತು ಅಂತ. ಅವನಿಗೆ ಎತ್ತಲಿಕ್ಕೆ ಆಗಲಿಲ್ಲ. ಕೆಳಗಡೆ ದಪ್ಪಂತ ಬಿದ್ದೇ ಬಿಟ್ಟ ಅವನು. ಆ ಮೈಯೆಲ್ಲ ಬೆವರು ಸುರಿದು ಹೋಯ್ತು, ಅವನು ಮೂರ್ಛಿತನಾಗಿಬಿಟ್ಟು. ಆಗ ವಿಜೇಂದ್ರ ತೀರ್ಥರು ತೀರ್ಥ ಪ್ರೋಕ್ಷಣೆ ಮಾಡಿ ಅವನು ಎಬ್ಬಿಸಿ, ನೋಡಿ, ಇಂಥ ಕೆಲಸ ಮಾಡಬೇಡ ನೀನು. ಈ ಥರ ಕ್ಷುದ್ರ ಮಂತ್ರವನ್ನು ಪ್ರಯೋಗ ಮಾಡಿ ಜನಗಳನ್ನೆಲ್ಲ ವಶ ಮಾಡಿಕೊಂಡು ಅವರಿಂದ ದುಡ್ಡು ಪಡೆಯೋದಲ್ಲ, ಜನರನ್ನು ಸನ್ಮಾರ್ಗಕ್ಕೆ ತರಬೇಕು ಅಂತ ಹೇಳಿ ಅವನಿಗೆ ಉಪದೇಶ ಮಾಡಿದರು. ಅವನು ಶರಣಾಗತನಾಗಿ ಜಯಪತ್ರವನ್ನು ಬರೆದುಕೊಟ್ಟು, ಸ್ವಾಮಿ, ಇಂಥ ಕೆಲಸ ಇನ್ನು ಮುಂದೆ ನಾನು ಮಾಡೋದಿಲ್ಲ, ನಮಗೆ ನಿಮ್ಮ ಅನುಗ್ರಹ ಆಗಬೇಕು. ಇಂಥ ಅದ್ಭುತ ಶಕ್ತಿ ನಾನು ನೋಡೇ ಇಲ್ಲ. ಯಾಕೆಂದರೆ ಇಡೀ ದಕ್ಷಿಣ ಭಾರತದಲ್ಲಿ ನನ್ನ ಮೋಡಿಯನ್ನು ಮುಟ್ಟಿದವರೇ ಇಲ್ಲ, ಒಂದು ಗೆರೆ ದಾಟಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದು ನೀವು ನಿಮ್ಮ ಶಿಷ್ಯನಿಂದ ನೀವು ಮುಟ್ಟಿಸಿದಿರಿ. ನಿಮ್ಮ ಅಗಾಧ ಶಕ್ತಿಯನ್ನು ನೋಡಿ ನನಗೆ ಭಾರಿ ಅಗಾಧ ಸಂತೋಷ ಆಗಿದೆ. ನಾನು ಇನ್ಮೇಲೆ ಇಂಥ ಕೆಲಸ ಮಾಡೋದಿಲ್ಲ, ಸನ್ಮಾರ್ಗದಲ್ಲಿರ್ತೇನೆ ಅಂತ ಅವರಿಗೆ ವಚನ ಕೊಟ್ಟು ಜಯಪತ್ರವನ್ನು ಬರೆದುಕೊಟ್ಟು ಅವನಿಗೆ ಅನುಗ್ರಹ ಮಾಡಿದರು ವಿಜೇಂದ್ರ ತೀರ್ಥರು. ಎಂಥ ಕರುಣಾಶಾಲಿಗಳಂದರೆ, ಯಾರೇ ಬಂದರೂ ಕೂಡ ಅವರನ್ನು ಮರ್ಯಾದೆ ಮಾಡಿ ಅವರಿಗೆ ಜೋಡು ಶಾಲೆಗಳು, ಅಂದರೆ ಒಂದೇ ಶಾಲಲ್ಲ 2 ಶಾಲೆಗಳನ್ನು ಹೊದರಿಸಿ ಅವರಿಗೆ ಅನೇಕ ಸಂಭಾವನೆಯನ್ನು ಕೊಟ್ಟು ಕಳಿಸ್ತಿದ್ದರಂತೆ. ಅನುಗ್ರಹ ಮಾಡಿ ಕೊಟ್ಟು ಇನ್ನು ಮುಂದೆ ಇಂಥ ಕೆಲಸ ಮಾಡಬೇಡ ಅಂತ ಉಪದೇಶ ಮಾಡಿ ಕಳಿಸಿದರು. ಇಂಥ ಅದ್ಭುತವಾದಂತಹ ಮಂತ್ರಶಕ್ತಿಯ ಮಹಿಮೆ ಎಂಥದ್ದು ಅಂತ ತೋರಿಸ್ಕೊಟ್ಟಿದ್ದಾರೆ. ಅದರಿಂದ ನಾವೇನು ತಿಳ್ಕೊಳ್ಬೇಕು ಅಂದರೆ, ಇದರ ಒಂದು ಚರಿತ್ರೆಯಿಂದ ನಾವು ಪ್ರತಿನಿತ್ಯ 3 ಹೊತ್ತು ಸಂಧ್ಯಾವಂದನ ಮಾಡಿದರೆ ಸಾಕು. ಸಂಧ್ಯಾವಂದನ ಮಾಡಿದರೆ ಆ ಗಾಯತ್ರಿಯ ಮಂತ್ರದ ಪ್ರಭಾವದಿಂದ ನಮಗೆ ಯಾವ ಮಾಟ ಮಂತ್ರ ಯಾವುದೂ ನಾಟುವುದಿಲ್ಲ. ಅಂಥ ಒಂದು ಶಕ್ತಿ ಮಂತ್ರಗಳಲ್ಲಿದೆ. ಆದರೆ ಆ ಮಂತ್ರದ ಶಕ್ತಿ ನಮ್ಮ ನಾಲಿಗೆಗೆ ಬರಬೇಕಾದರೆ ನಾವು ಸ್ವಲ್ಪ ಆಚಾರ ವಿಚಾರವನ್ನು ಇಟ್ಕೊಂಡಿರಬೇಕು. ಜಿಹ್ವಾದಗ್ಧ ಪರಾನ್ನೇನ ಕರೋದಗ್ಧೌ ಪ್ರತಿಗ್ರಹಾತ್ ಮನೋದಗ್ಧಂ ಪರಸ್ತ್ರೀಭ್ಯ ಮಂತ್ರಸಿದ್ಧಿ ಕಥಂ ಭವೇತ್. ಎಲ್ಲ ಮಂತ್ರಗಳು ಇದೆ, ಅದು ಸಿದ್ಧಿ ಯಾಕಾಗ್ತಾ ಇಲ್ಲ ಅಂದರೆ, ಪ್ರತಿನಿತ್ಯ ಪರಾನ್ನ ತಿಂದು ಪರಾನ್ನ ಅಂದರೆ ಪೂರ್ವಭುಕ್ತದ ಅನ್ನ. ಈ 12ನೇ ದಿವಸ ಪೂರ್ವಭುಕ್ತ ಅಂತ ಏನು ಮಾಡ್ತಾರೆ, ಪೂರ್ವಪಂಕ್ತಿ ಅಂತ ಏನು ಮಾಡ್ತಾರೆ, ಆ ಅನ್ನಕ್ಕೆ ವೈಶ್ವದೇವ ಮಾಡೋದಿಲ್ಲ. ಅದಕ್ಕೋಸ್ಕರ ಅದು ಪರಾನ್ನ ಅಂತ ಕರೆದಿದ್ದಾರೆ.
ಅಂಥ ಪೂರ್ವಭಕ್ತನ್ನು ಒಂದು ವರ್ಷದಲ್ಲಿ ಒಮ್ಮೆ ಕೂಡಬೇಕಷ್ಟೆ, 6 ತಿಂಗಳಿಗೆ ಒಮ್ಮೆ ಕೊಡಬೇಕು. ಅಲ್ಲಿ ಬೆಳ್ಳಿ ತಂಬಿಗೆ ಕೊಡ್ತಾರಂತ ಪ್ರತಿನಿತ್ಯ ಕೂತ್ಕೊಂಡ್ರೆ ಅದಕ್ಕೆ ಸಿದ್ಧಿ ಮಾಡಿಕೊಳ್ಬೇಕು. ಒಂದು ದಿವಸ ನಾವು ಪೂರ್ವ ಪಂಕ್ತಿಗೆ ಕೂತ್ಕೊಂಡ್ರೆ 10,000 ಗಾಯತ್ರಿ ಮಂತ್ರ ಜಪ ಮಾಡಬೇಕು. ಮತ್ತು ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಬೇಕು. ಮತ್ತು ತೀರ್ಥಯಾತ್ರೆಗಳಿಗೆ ಹೋಗಿ ಬರಬೇಕು. 6 ತಿಂಗಳಾದ ಮೇಲೆ ಮತ್ತೊಮ್ಮೆ ಕೂತ್ಕೋಬೋದು, ಆ ಶಕ್ತಿ ಬರುತ್ತಂತೆ. ಅಂಥದ್ದನ್ನು ಪ್ರತಿನಿತ್ಯ ಅದನ್ನೇ ಕೂತ್ಕೊಳ್ತಾ ಇದ್ದರೆ ಅದು ನಾಲಿಗೆ ಸುಟ್ಟೋಗ್ಬಿಡುತ್ತೆ. ಪರಾನ್ನ ತಿಂದು ತಿಂದು ನಾಲಿಗೆ ಸುಟ್ಟೋಗಿದೆ. ಜಿಹ್ವಾದಗ್ಧ ಪರಾನ್ನೇನ ಕರೌದಗ್ಧೋ ಪ್ರತಿಗ್ರಹಾತ್. ದಕ್ಷಿಣೆ ಏನು ದಕ್ಷಿಣೆ ಕೊಟ್ಟರು ತೆಗೆದುಕೊಳ್ಳೋದು. ಕುಂಬಳಕಾಯಿ ದಾನ, ಸಾಮಾನ್ಯವಾಗಿ ಕುಂಬಳಕಾಯಿ ದಾನ, ಹತ್ತಿ ದಾನ, ಕೆಬ್ಬಣ ದಾನ ತೆಗೆದುಕೊಳ್ಬಾರ್ದು. ದಕ್ಷಿಣೆ ಕೊಡ್ತಾರಂತೆ ಎಲ್ಲ ತೆಗೆದುಕೊಳ್ಳೋದು. ಒಬ್ಬನು ಕತ್ತೆ ದಾನ ಕೊಟ್ಟಿದ್ದಾನಂತೆ, ಕೊಟ್ಟರೆ ಪರವಾಗಿಲ್ಲ ನಡೀತದೆ, ಯಾರಿಗಾದ್ರೂ ಅಗಸರಿಗೆ ಮಾರಿಬಿಡ್ಬೋದು ಅಂತ. ಅದನ್ನು ತೊಗೊಂಡ್ರೆ ಏನು ಪ್ರಯೋಜನ? ಈ ರೀತಿ ದಾನ ತೆಗೆದುಕೊಂಡು ಕೈ ಸುಟ್ಟು ಹೋಗ್ಬಿಟ್ಟಿದೆ. ಮನೋದಗ್ಧಂ ಪರಸ್ತ್ರೀಭ್ಯ. ಪರಸ್ತ್ರೀಯರನ್ನು ನೋಡಿ ನೋಡಿ ಮನಸ್ಸು ಸುಟ್ಟು ಹೋಗ್ಬಿಟ್ಟಿದೆ. ನಮಗೆ ಮಂತ್ರಸಿದ್ಧಿ ಮಾಡಿಕೊಳ್ಳೋಕ್ಕೆ 3 ಬೇಕಿದೆ: ನಾಲಿಗೆ, ಕೈ ಮತ್ತು ಮನಸ್ಸು. ಈ 3 ಕೆಟ್ಟು ಹೋಗ್ಬಿಟ್ಟ ಮೇಲೆ ಮಂತ್ರಸಿದ್ಧಿ ಹೇಗಾಗತ್ತೆ? ಆದ್ದರಿಂದ ಹಿಂದಿನ ಕಾಲದಲ್ಲಿ ಋಷಿಗಳೆಲ್ಲ ತಮ್ಮ ಮಂತ್ರಶಕ್ತಿಯಿಂದ, ತಪಶ್ಶಕ್ತಿಯಿಂದ ಹಾಲನ್ನು ಕಾಯಿಸ್ತಿದ್ರಂತೆ. ಹ್ಯಾಂಗೆ ಕಾಯಿಸ್ತಿದ್ರು ಅಂದರೆ, ಹಾಲು ನೋಡಿದ ಕೂಡಲೇ ಅದು ಉಕ್ಕಿ ಬಂದುಬಿಡ್ತಾಯಿತ್ತು. ಅವರ ದೃಷ್ಟಿ ಅಂಥದ್ದಿತ್ತು. ಅಷ್ಟು ಒಂದು ತಪಶ್ಶಕ್ತಿಯಿಂದ ಕೂಡಿದ ದೃಷ್ಟಿ ಇತ್ತು. ಈಗ ನಾವು ನೋಡಿದರೆ ಒಡೆದು ಹೋಗಿಬಿಡುತ್ತೆ ಅದು ಹಾಲು, ಅವು ಉಕ್ಕೋದಿರಲಿ, ಅದು ಕೆಟ್ಟೇ ಹೋಗ್ಬಿಡುತ್ತೆ. ಅಂಥ ದೃಷ್ಟಿ ಇದೆ ನಮ್ಮದು. ಅಂಥ ಒಂದು ತಪಶ್ಶಕ್ತಿಯನ್ನು, ಮಂತ್ರಶಕ್ತಿಯ ಮಹಿಮೆಯನ್ನು ವಿಜೇಂದ್ರ ತೀರ್ಥರು ತೋರಿಸಿ ಅನುಗ್ರಹ ಮಾಡಿದ್ದಾರೆ. ಇನ್ನು ಮುಂದಿನ ಮಹಿಮೆಗಳನ್ನು ನಾಳೆ ನಾವು ಶ್ರವಣ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.